ನಮ್ಮ ಕ್ಲಾಸಲ್ಲಿ ಒಬ್ಬ ಹುಡುಗ ಇದ್ದ. ಅವನು ಜಸ್ಟ್ IIT ಬಗ್ಗೆನೇ ದೊಡ್ಡ ದೊಡ್ಡ ಕನ್ಸುಗಳನ್ನ ಕಾಣ್ತಿದ್ದ. ಬಟ್ ಅವ್ನು ಹಣೆ ಬರದಲ್ಲಿ ಬೇರೆ ಏನೋ ಬರ್ದಿತ್ತು. ಅವನು 100% ಎಫರ್ಟ್ನ ಹಾಕಿ ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ದ. ಬಟ್ ಬ್ಯಾಡ್ ಲಕ್ ಆಗ್ಲಿಲ್ಲ. ಮತ್ತೆ ಇನ್ನೊಂದ್ಸರಿ ಎಕ್ಸಾಮ್ನ ಅಟೆಂಪ್ಟ್ ಕೊಟ್ಟ. ಬಟ್ ಅಗೇನ್ ಫೇಲ್. ಆಫ್ಟರ್ ದಿಸ್ ಈ ಲಾಸ್ಟ್ ಆಲ್ ಓಪ್ಸ್. ಲೈಫೇ ಮುಗ್ದೋಯ್ತೇನೋ ಅನ್ನೋ ಸಿಚುವೇಶನ್ಗೆ ಬಂದ್ಬಿಟ್ಟಿದ್ದ. ಅವನ ಇನ್ನೊಬ್ಬ ಫ್ರೆಂಡು ಎಲ್ಲೋ ಮಹಾನ್ ಭಾವನ್ ತರ ಬಂದು ಅವನಿಗೆ NIT ಸೂರತ್ಕಲಲ್ಲಿ ಸೀಟ್ ಸಿಗೋ ತರ ಮಾಡ್ದ ಆನ್ ದ ಬೇಸಿಸ್ ಆಫ್ ಹಿಸ್ ಮೇನ್ಸ್ ಪರ್ಸೆಂಟೈಲ್. ಸಿನ್ಸ್ ಆನ್ ಮೇನ್ಸ್ ಪರ್ಸೆಂಟೈಲ್ 2000 to 3000 ಮಧ್ಯದಲ್ಲಿತ್ತು, ಸೊ ಈ ಈಸಿಲಿ ಗಾಟ್ CSE ಬ್ರಾಂಚ್. ಅಂಡ್ ಇವಾಗ ಅವನ ಸಂಬಳ 40 ಲಕ್ಷಕ್ಕಿಂತ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಅದೇ ಹುಡುಗ ಇವತ್ತು ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾನೆ. ಈ ಕತೆ ಹೇಳಿದ್ನಲ್ಲ, ಈ ಕಥೆಯಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ಲೈಫ್ ಅಂದ್ರೆ ಜಸ್ಟ್ IIT ಮಾತ್ರ ಅಲ್ಲ, ಬೇರೆ ಲೈಫ್ ಅಲ್ಲಿ ಬರೋ ತಿರುವುಗಳಿಗೆ ನಾವು ರೆಡಿ ಆಗಿರ್ಬೇಕು. ನಮ್ಮ ಬ್ಯಾಕಪ್ ಪ್ಲಾನ್ಸ್ ಗಳು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ದೆನ್ ಹೂ ನೋಸ್ ಯಾವ ಪ್ಲಾನ್ ನಮ್ಮನ್ನ ಯಾವ ದಾರಿಲಿ ಕರ್ಕೊಂಡು ಹೋಗುತ್ತೆ.